ಹಾಯ್ ಸ್ನೇಹಿತರೆ, ಇವತ್ತು ನಾನು ಬ್ಯಾಚುಲರ್ಸ್ಗೆ ಸಿಂಪಲ್ಲಾಗಿ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಫ್ಯಾನಲ್ಲಿ ಎಣ್ಣೆ ಹಾಕಿರಿ, ಎಷ್ಟು ಬೇಕಾದಷ್ಟು ಹಾಕಿರಿ, ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ರಿ. ಅದರ ನಂತರ ಈರುಳ್ಳಿ ಹಾಕ್ಕೊಳ್ರಿ. ಈರುಳ್ಳಿ ಹಾಕಿ ಚೆನ್ನಾಗಿ ಅಳ್ಳಾಡಿಸ್ರಿ. ಆಮೇಲೆ ಸ್ವಲ್ಪ ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಒಂದು ಚಿಕನ್ ಮಸಾಲ ಹಾಕ್ಕೊಳ್ರಿ ಸ್ವಲ್ಪ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ರಿ. ಪ್ಯಾಕೆಟ್ ಖಾಲಿ ಆಗಿತ್ತು ಅಂದರೂ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ. ಆಮೇಲೆ ಎಲ್ಲ ಸ್ವಲ್ಪ ಬಾಯ್ಲ್ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆ ಒಡೆದು ಹಾಕ್ಕೊಳ್ರಿ. ನಾನೊಂದು 4 ಮೊಟ್ಟೆ ಹಾಕ್ಕೊಳ್ತಿದ್ದೀನಿ, ಬಿಕಾಸ್ ನಂಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಮೊಟ್ಟೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೇಯಲಿಕ್ಕೆ ಬಿಡ್ರಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಹಾಗೆ ಡ್ರೈ ಆಗ್ತಾ ಬಂದಂಗೆ ಚೆನ್ನಾಗಿ ಅಳಗಾಡಿಸಿ, ಅದು ಫುಲ್ಲು ಉದುರು ಆಗುತ್ತೆ, ಹಂಗೆ ಮಾಡ್ಕೊಳ್ರಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಎಂಜಾಯ್, ರೆಡಿ ಆಯಿತು ಅಂದ್ಕೊಳ್ರಿ. ಲಿಂಬೆಹಣ್ಣು ಹಿಂಡಿ ಆದಮೇಲೆ ಅಷ್ಟೇ, ಮುಗೀತು. ಟೇಸ್ಟ್ ಮಾಡಿ ಹೇಳ್ರಿ. ಇದೇ ಫಸ್ಟ್ ವಿಡಿಯೋ ಮಾಡಿದ್ದು ಬ್ಯಾಚುಲರ್ ಸಲುವಾಗಿ ಮೊಟ್ಟೆ ಪಲ್ಯದ್ದು.